ಏನೇ ಸ್ವಲ್ಪ ಕುಡಿಯಕ್ಕೆ ನೀರು ತಂಬರ್ರಿ. ಯಾಕೆ ಗಂಟ್ಲೆಲ್ಲ ಒಣಗ್ತೈತೆ? ಯಾಕ್ರಿ ಏನಾಯ್ತು? ಯಾಕಗಣ ಗೊತ್ತಿಲ್ಲ, ಒಂಥರ ಸಂಕಟ ಆಗ್ತೈತಿ ಎಲ್ಲ. ಅದಕ್ಕೆ ಹೊಸ ನೀರು ತಂಬರ್ ಹೋಗಿ. ಇರ್ರಿ ತಗೊಂಬರ್ತೀನಿ. ತಗೊಳ್ರಿ ಕುಡೀರಿ. ಕೊಡು, ತಗ ಸಾಕು. ರೀ ಏನಾಯ್ತು ಈಗಾದ್ರೂ ಹೇಳ್ರಿ, ಯಾಕೆ ಒಂಥರ ಇದ್ರಿ ನೀವು? ಏನಿಲ್ಲ ಕಣೆ, ಈಗಿರೋ ಬರೋ ದುಡ್ಡನ್ನೆಲ್ಲ ಅವನಿಗೆ ಕಾಲೇಜಿಗೆ ಸೇರಿಸಿ ಬೈಕ್ ಕೊಡ್ಸಿದ್ದೀನಿ. ಅದಕ್ಕೆ ಈಗ ಬೆಳೆ ಹಾಕೋಕ್ಕೆ ದುಡ್ಡೇ ಇಲ್ದಂಗೆ ಆಗ್ಬಿಡತ್ತೆ ಕೈಯಾಗೆ. ಏನು ಮಾಡ್ಬೇಕಂತ ಒಂದು ಸೂರು ಗೊತ್ತಾಗೋಂಗಿಲ್ಲ. ಸಾಲ ಬೇರೆ ಐತೆ, ಇನ್ನು 20,000 ತೀರ್ಸೋದು. ಏನು ಮಾಡೋಣ ಅಂತ ಅದೇ ಚಿಂತೆ ಆಗಿಬಿಡತ್ತೆ ನನಗೆ. ಏನೋ ಒಂದು ಆಗ್ತದೆ ಬಿಡ್ರಿ, ಬಂದಂಗ ಮಾಡೋಣ. ಅದಕ್ಕೆ ಯಾಕೆ ಹೆದರ್ತೀರ ನೀವು? ನೀವು ಚೆನ್ನಾಗಿದ್ರೆ ಸಾಕು. ಹಂಗಲ್ಲ ಕಣೆ, ಈಗಿರೋ ಪರಿಸ್ಥಿತಿಗೆ ಚೆನ್ನಾಗಿರೋಣ ಅಂದರೆ ಹೆಂಗಾಗುತ್ತೆ ಹೇಳೆ? 20,000 ಸಾಲ ಐತೆ. ಇನ್ನು ಈಗ ಬೆಳೆ ಹಾಕೋಣ ಅಂತ ಹೇಳಿದರೆ ಗೊಬ್ಬರ ಬೀಜ ತರೋಕ್ಕೆ ದುಡ್ಡು ಬೇರೆ ಇಲ್ಲ ಕೈಯಾಗೆ. ಏನು ಮಾಡೋದು ಒಂಚೂರು ಗೊತ್ತಾಗಂಗಿಲ್ಲ ನೋಡು. ಯಾರನ್ನ ಕೇಳೋಣ ಅನ್ಸ್ಬಿಡತ್ತೆ ಈಗ ಸಾಲನ. ಮತ್ತೆ ಹೋಗಿ ಯಾರನ್ನ ಕೇಳಿದ್ರೆ ಯಾರು ಕೊಡ್ತಾರೆ ಈಗ ಸಾಲನ? ರೀ ಸಿದ್ದಪ್ಪನ ಹತ್ರನೇ ಹೋಗ್ರಿ ರೀ. ಹೆಂಗಿದ್ರು ಅವರಿಗೆ ನಮ್ಮ ಬೆಳೆ ಕೊಡ್ತೀವಿ ಅಂತ ಹೇಳಿ ಇಸ್ಕೊಂಬರ್ರಿ ಒಂದು ಸ್ವಲ್ಪ ದುಡ್ಡು. ಸಿದ್ದಪ್ಪ ಇಲ್ಲ ಅನ್ನಲ್ಲ, ಕೊಡ್ತಾರೆ. ಯಾರು ಸಿದ್ದಪ್ಪನೇ? ಅವನಿಲ್ಲಿ ಕೊಡ್ತಾನೆ ಬಿಡೆ ನಮ್ಮಂಥರಿಗೆ. ಇನ್ನು ದೊಡ್ಡವರಿಗೆ ಆದ್ರೆ ಕೊಡ್ತಾನೆ ನೋಡು. ಬಣ್ಣದ ಮಾತಾಡಿ ಇಸ್ಕೊಂಬರ್ತಾರಲ್ಲ ಅಂಥವ್ರಿಗಾದ್ರೆ. ನಮ್ಗೆ ಹೋಗಿ ಕೇಳಂಗಾಗಲ್ಲ ಕಣೆ, ಅಂಥವೆಲ್ಲ ಮಾತಾಡೋಂಗಾಗಲ್ಲ ನನಗೆ. ಬಣ್ಣದ ಮಾತುಗಳ್ನ ನಾನು ನಿಯತ್ತಿನಿಂದ ಬದುಕಿರೋ ಮನುಷ್ಯ. ಈಗ ಹೋಗಿ ಅಂತರ್ತಾಗ ಹೋಗಿ ಕೇಳ್ಬೇಕಂದ್ರೆ ನನಗೆ ಒಂಥರ ಆಗ್ತತೆ. ಕೇಳೋಕೆ ಒಂದು ಸ್ವಲ್ಪನೂ ಮನ್ಸು ಬರಲ್ಲ ಕಣೆ ನನಗೆ. ಹಂಗಂದ್ರೆ ಹೆಂಗ್ರಿ? ಕತ್ತೆ ಕಾಲು ಹಿಡಿಬೇಕು ಕಷ್ಟ ಬಂದಾಗ. ನಾವು ಹೋಗಿ ಒಂದು ಮಾತು ಕೇಳಿ. ಏನು ನಾವೇ ನನಗೆ ನೆಂಟ್ರ ಮನೆಗೆ ಹೋಗಿ ಕೇಳ್ತಿಲ್ಲಲ್ಲ, ಸಾಲ ತಾನೇ ಕೇಳ್ತಿರೋದು. ಹೋಗಿ ಕೇಳಿ, ಬಡ್ಡಿ ಕಟ್ತೀವಿ ಅಂತೇಳಿ. ಬಡ್ಡಿ ಕಟ್ಟೋಣ, ಅದೆಷ್ಟಾಗ್ತದೆ ಆಗಲಿ. ನೀವು ಚೆನ್ನಾಗಿದ್ರೆ ಸಾಕು. ದುಡಿದು ಸಾಕ್ತೀರಿ ನಮ್ಮನ್ನೆಲ್ಲ ನೀವು. ಅವ್ರ ತಾಗೇನು ಇದು ಮಾಡ್ತೀರೋ? ಹೋಗಿ ಸಾಲ ಕೇಳಿ ಇಸ್ಕೊಂಬರೋಗ್ರಿ, ಬಡ್ಡಿ ಮಾತಾಡಿ. ಅಲ್ಲ ಕಣೆ, ನಾನು ಇಷ್ಟು ದಿನಕ್ಕೂ ಹೋಗಿ ಸಿದ್ದಪ್ಪನ ಮನೆ ಬಾಗಿಲಿ ನಿಂತು ಏನು ಕೇಳ್ದವನಲ್ಲ. ಈಗ ಸಡನ್ ಹೋಗಿ ಕೇಳ್ಬಿಟ್ರೆ ಸಿದ್ದಪ್ಪಗೆ ಡೌಟ್ ಬರೋಕ್ಕಿಲ್ಲನೆ, ಇವನೇನೋ ಇಟ್ಕೊಂಡು ಬಂದಿದ್ದಾನೆ ಅಂತ. ದುಡ್ಡು ಕೇಳಿದ್ರೆ ಕೊಡ್ತಾನೇನೆ ಅವನು. ರೀ ಏನಾಗಲ್ಲ, ಒಂದು ಮಾತು ಹೋಗಿ ಕೇಳ್ರಿ ರೀ. ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ. ಇಲ್ಲಾಂದರೆ ಬ್ಯಾಂಕ್ನಾಗೆ ನನ್ನ ಹೆಸರಿನಾಗೆ ಸಾಲ ತಗೊಂಬರನ್ರಂತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಹೋಗಿ ಕೇಳಿ, ನಿಮ್ಮ ಮಗನ ಕರ್ಕೊಂಡು ಹೋಗಿ ಬೈಕ್ನಾಗೆ. ಆಯ್ತು ಕಣೆ, ಹಂಗೆ ಮಾಡ್ತೀನಿ. ಹೋಗಿ ಬರ್ತೀನಿ ಒಂದ್ಸರಿ, ಒಂದು ಮಾತು ಕೇಳ್ತೀನಿ. ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ. ಮತ್ತು ಇನ್ನೇನು ಮಾಡೋಕ್ಕಾಗ್ತದೆ? ನಮ್ಮಂಥರಿಗೆ ಎಲ್ಲಿ ದುಡ್ಡು ಬಿಚ್ಚುತ್ತಾನಮ್ಮ ಅವ್ನು ಸಿದ್ದಪ್ಪ. ಸರಿ ಆಯ್ತು, ಹೋಗಿ ಬರ್ತೀನಿ. ಇವನು ಎತ್ಲಾಗೋದ? ಏನೋ ಗೊತ್ತಿಲ್ಲ ರೀ. ಅವ್ರ ತಂಗಿ ಎಲ್ಲ ಬೆಳಿಗ್ಗೆ ಆಯುಧ ಪೂಜೆ ಮಾಡಿದಾರೆ ಬೈಕಿಗೆ. ಈಗ ಎಲ್ಲೋದ್ರ ಫೋನ್ ಮಾಡಿರಿ, ಬರ್ತಾನೆ. ಬೈಕ್ ಕೊಡಿಸ್ಬಿಟ್ಟಿದ್ರ ಆ ಹುಡುಗರ ಜೊತೆಗೆ ತಿರ್ಗಕ್ಕೆ ಹೋಯ್ತಾನೆ ಬೈಕ್ನಾಗೆ. ಮಾಡ್ತೀನಿ ತಡಿಲ್ಲ, ಅವನಿಗೆ ಎತ್ಲಾಗೋದ ಅವನು. ಹಲೋ ತಮ್ಮಣ್ಣ, ಎಲ್ಲೆದಿ? ಬಾರಪ್ಪ ಮಂತಕ್ಕೆ. ಬಾರಪ್ಪ ಹೊಸಿ ಅಲ್ಲಿ ಸಿದ್ದಪ್ಪನ ಮಂತಕ್ಕೆ ಹೋಗಿ ಬರೋಣ ಬೈಕ್ನಾಗೆ. ಸರಿ ಬಾರಪ್ಪ, ಆಯಿತು. ಅಲ್ಲಿ ಮ್ಯಾಗ್ಳೂರು ಓಣೆಗೆ ಇದ್ದಾನಂತೆ, ಬರ್ತೀನಿ ಅಂತ ಹೇಳ್ದ. ಸರಿ, ನಾನು ಹೋಗಿ ಬರ್ತೀನಿ. ಅಲ್ಲಿ ಹೊರಗೆ ಹೋಗ್ತಿರ್ತೀನಿ ಓಣೆಗೆ. ಬಂದ್ರೆ ಹಂಗೆ ಕರ್ಕೊಂಡು ಹೋಗ್ತೀನಿ ತಗೊಂಡು. ಸರಿ ರೀ, ಆಯ್ತು, ಹೋಗಿ ಬನ್ನಿ. ಅವಳು ಎತ್ಲಾಗೋದ್ಲು ಪಿಂಕಿ? ಅವಳು ಯಾರೋ ಫ್ರೆಂಡ್ಸ್ ಬಂದಿದ್ರಿ ರೀ, ಕರ್ಕೊಂಡು ಹೋಗಿದ್ದಾರೆ ಅವ್ರ ಮನೆಗೆ. ಈ ದಸರಾ ರಜೆ ಬಂತು ಅಂದರೆ ಸಾಕಲ್ಲ ನಮ್ಮ ಮಗಳಿಗೆ. ಆಟ ಆಗ್ಬಿಡ್ತದೆ ಮನೆಗೆಲ್ಲ. ಫ್ರೆಂಡ್ಸ್ ಮನೆ ಅಂತೆ, ಆ ಮನೆ ಅಂತೆ, ಅಜ್ಜಿ ಮನೆಗೆ. ಇನ್ನು ಯಾವಾಗ ಹೋಗ್ತಾಳೋ ಅದನ್ನೊಂದು ಕೇಳಿಲ್ಲ ನೋಡಿ ಬಾಯ್ಬಿಟ್ಟು. ಅಪ್ಪ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಕೇಳ್ಬೇಕಿತ್ತು, ಇನ್ನು ಯಾಕೋ ಕೇಳಿಲ್ಲ. ಕೇಳ್ತಾಳೆ ಇನ್ನೂ ಟೈಮ್ ಐತಲ್ಲ ಅದಕ್ಕೆ. ಸರಿ ಆಯ್ತು, ಇರಲಿ, ನಾನು ಹೋಗಿ ಬರ್ತೀನಿ. ಸರಿ ಆಯ್ತು, ಹೋಗಿ ಬನ್ನಿ. ಸಿದ್ದಪ್ಪಣ್ಣ, ಸಿದ್ದಪ್ಪಣ್ಣ, ಯಾರು ಒಳಗಡೆ ಬನ್ನಿ. ನಮಸ್ಕಾರ ಸಿದ್ದಪ್ಪಣ್ಣ. ಶಾಮಣ್ಣವರು, ಏನು ಈ ಕಡೆ ಬಂದಿದ್ದು? ಬರ್ರಿ, ಚೆನ್ನಾಗಿದ್ದೀರಾ ಎಲ್ಲ? ಸಿದ್ದಪ್ಪಣ್ಣ, ಎಲ್ಲ ನಿಮ್ಮಂಥರ ಆಶೀರ್ವಾದ, ಚೆನ್ನಾಗಿದ್ದೀವಿ ನಾವು. ಶಾಮಣ್ಣ, ಹಂಗೆಲ್ಲ ಹೇಳ್ಬಾರ್ದಪ್ಪ. ನಿಮ್ಮಂಥವ್ರು ಇರೋದ್ರಿಂದಲೇ ನಮ್ಮೂರಾಗೆ ಮಳೆ ಬೆಳೆ ಕಾಲಕ್ಕೆ ಆಗ್ತಿರೋದು. ಏನು ಮಾಡ್ತೀವಿ ಬಿಡು ಸಿದ್ದಪ್ಪಣ್ಣ. ಮಳೆ ಬಂದಾಗ ಬೆಳೆ ಉಳಿಯಲ್ಲ, ಬೆಳೆ ಬಂದಾಗ ಮಳೆ ಬರಲ್ಲ. ಹಂಗಾಗ್ಬಿಡತ್ತೆ ನಮ್ಮ ಪರಿಸ್ಥಿತಿ.
ಮೊನ್ನೆ ನಿಮ್ಮ ಮನೆ ಕಡೆ ಬಂದಿದ್ದೆ ಶಮಣ. ನಿಮ್ಮ ಓಣೆಗೆ ಅವನು ಮಾರ್ವಾಡಿ ಇದ್ದಾನಲ್ಲ, ಅವನಿಗೆ ಒಂದು ಸ್ವಲ್ಪ ಸಾಲ ಕೊಟ್ಟಿದ್ದೆ, ಬಡ್ಡಿ ಕೇಳೋಣ ಅಂತೇಳಿ ಮನೆ ಹತ್ರ ಬಂದಿದ್ದೆ. ಹಾಗೆ ಅಲ್ಲೇ ನಿಮ್ಮ ಮನೆ ಮುಂದೆನೇ ಬಂದೆ. ನೀವಿಲ್ಲ ಅಂದ್ಕೊಂಡು ನಾನು ಹಾಗೆ ಬಂದುಬಿಟ್ಟೆ. ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ಕೆಲಸ, ಹಾಗಾಗಿ ಬಂದುಬಿಟ್ಟೆ. ನಿಮ್ಮನ್ನು ಮಾತಾಡ್ಸೋಕ್ಕಾಗಲಿಲ್ಲ, ಇಲ್ಲಾಂದರೆ ನಿಮ್ಮ ಮನೆಗೆ ಬಂದು ಮಾತಾಡ್ಸ್ಕೊಂಡು ಬರೋಣ ಅಂತಿದ್ದೆ. ನಾನು ಎಲ್ಲಿದ್ದೆ ಸಿದ್ದಪ್ಪಣ, ಹೊಲ ಬಿಟ್ಟರೆ ಮನೆ, ಮನೆ ಬಿಟ್ಟರೆ ಹೊಲ. ಮೊನ್ನೆ ಒಂದು ಸ್ವಲ್ಪ ಪೇಟೆಗೆ ಹೋಗಿದ್ದೆ ನೋಡ್ರಿ. ನನ್ನ ಮಗನ್ನ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ ಬಂದೆ. SLC ಪಾಸ್ ಆಗ್ಯವನಲ್ಲ ಅದಕ್ಕೆ. ನಿಮ್ಮ ಮಗ SLC ಪಾಸ್ ಆಗಿಬಿಟ್ನಾ? ಅಂತೂ ಚೆನ್ನಾಗಾಯ್ತು ಬಿಡಿ. ಕಾಲೇಜಿಗೆ ಸೇರಿಸಿ ಬಂದ್ರಾ? ಹಾಂ ಸಿದ್ದಪ್ಪಣ, ಸೇರಿಸಿ ಬಂದೆ. ಹಾಗೆ ಒಂದು ಬೈಕ್ ಕೂಡ ಕೊಡಿಸಿದಪ್ಪ. ಏನು ಮಾಡೋಣ, ಮಕ್ಕಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗಲ್ಲಪ್ಪ. ಅವ್ರ ಸಂತೋಷನೇ ನಮ್ಮ ಸಂತೋಷ. ನಾವು ದುಡಿಯೋದು ಎಲ್ಲ ಅವ್ರಿಗೋಸ್ಕರ ಅಂತೇಳಿ ಕೊಡಿಸಿದ್ದೆ ಸಿದ್ದಪ್ಪಣ. ಹೌದು ಬಿಡು ಶಮಣ, ಅವ್ರ ಸಂತೋಷನೇ ನಮ್ಮ ಸಂತೋಷ. ಅವರಿಗೆ ದುಡಿಯೋದಲ್ದಲೆ ನಾವು ಯಾರಿಗಪ್ಪ ದುಡಿಯೋದು, ಇಷ್ಟೊಂದು ಮಾಡೋದು ಎಲ್ಲ. ಅಂದಂಗೆ ಶಮಣ ನಿಂತ್ಕೊಂಡೆ ಮಾತಾಡ್ತಿದ್ರಲ್ಲ, ಬನ್ನಿ ಕೂತ್ಕೊ ಬನ್ನಿ. ಇರಲಿ ಬಿಡಿ ಸಿದ್ದಪ್ಪಣ, ಅಷ್ಟೊಂದು ಐತಲ್ಲ ಸಾಕು ನಿಮ್ಮ ಅಭಿಮಾನಕ್ಕೆ. ಅಲ್ಲ ಶಮಣ, ಭಾಳ ದಿನಕ್ಕೆ ನಮ್ಮ ಮನೆ ಕಡೆ ಬಂದುಬಿಟ್ಟಿದ್ರಲ್ಲಪ್ಪ. ಏನು ಸಿದ್ದಪ್ಪಣ್ಣ ಇದಾನ ಅಥವಾ ಸತ್ತದಾನ ಅಂತ ನೋಡೋಕೆ ಬಂದೇನಪ್ಪ ಶಮಣ? ತೋ ಸಿದ್ದಪ್ಪಣ, ಎಂತ ಮಾತಾಡ್ತೀಯ ಮರೆ, ಬಿಡ್ತು ಅನ್ನಪ್ಪ ನೀನು. ಹಂಗೆಲ್ಲ ಯಾಕೆ ಮಾತಾಡ್ತೀಯ ಸಿದ್ದಪ್ಪಣ ನೀನು? ಇಲ್ಲ, ತಮಾಷೆ ಮಾಡಿದೆ ಶಮಣ. ಇರಲಿ ಹೇಳಪ್ಪ, ಏನು ಬಂದಿದ್ದು ಸಮಾಚಾರ? ಸಿದ್ದಪ್ಪಣ, ಏನೋ ಕೇಳ್ಬೇಕಂತ ಬಂದೆಪ್ಪ ನಿನ್ನ ಹತ್ರ. ಕೇಳಕ್ಕೆ ಮನಸ್ಸೇ ಬಗ್ವಲ್ದು ಕಣಪ್ಪ, ಏನು ಮಾಡೋಣ? ಶಮಣ, ಏನು ಕೇಳಪ್ಪ, ಹಾಗೇನು ಮನಸ್ಸಲ್ಲಿ ಇಟ್ಕೋಬೇಡ. ಸಿದ್ದಪ್ಪಣ, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಿತ್ತು ಸಿದ್ದಪ್ಪಣ. ಅಯ್ಯೋ ಶಮಣ, ಕೇಳಪ್ಪ, ಅದೇನು ಸಹಾಯ ಆದರೆ ಖಂಡಿತವಾಗಿ ಮಾಡ್ತೀನಪ್ಪ. ನಿನ್ನಂತರಿಗೆ ಮಾಡ್ದಲೆ ನಾನು ಯಾರಿಗೆ ಮಾಡಲಿ ಹೇಳಪ್ಪ? ಸಿದ್ದಪ್ಪಣ, ಅದು ಶಮಣ ಕೇಳಪ್ಪ, ಯಾಕಂಗೆ ತಡವರಿಸ್ತೀಯ? ಏನಾದರೂ ದುಡ್ಡು ಬೇಕಿತ್ತೇನಪ್ಪ? ಸಿದ್ದಪ್ಪಣ, ಈಗ ಒಂದು 20,000 ಬೇಕಿತ್ತಪ್ಪ. ಬೀಜ ಗೊಬ್ಬರ ತಂದು ಹಾಕ್ಬೇಕು ಹೊಲಕ್ಕೆ. ಬೆಳೆ ಬಂದೇಟಿ ಕೊಟ್ಬಿಡ್ತನಪ್ಪ. ಬಡ್ಡಿ ಎಷ್ಟಾಗ್ತತೆ ಲೆಕ್ಕ ಹಾಕಿ ಹೇಳು, ಬಡ್ಡಿ ಸಮೇತ ತೀರಿಸ್ನಪ್ಪ. ಖಂಡಿತವಾಗಿ ಕೊಡ್ತೀನಿ ಕಣಪ್ಪ. ಈಗ ಒಂದು ಸ್ವಲ್ಪ ಸಹಾಯ ಮಾಡು ಸಿದ್ದಪ್ಪಣ. ಅಯ್ಯೋ ಶಮಣ, ನಾನು ಎಂತೆಂಥ ಉಡಾಳು ನನ್ನ ಮಕ್ಕಳಿಗೆಲ್ಲ ಸಾಲ ಕೊಟ್ಟಿದ್ದೀನಿ ಬಡ್ಡಿಗೆ. ಮನ್ಮಂತಾಗ ತಿರ್ಗಿ ಹೋಗಿ ದಿನ ಅದೇ ಬಾಳೆ ಹೋಗ್ಬಿಡುತ್ತೆ ನನಗೆ. ನಿನ್ನಂತ ನೀ ಕೊಡಲ್ಲ ಅಂತನೇನಪ್ಪ. ನೀನು ಎಂಥ ಐತಿನ ಮನುಷ್ಯ, ನಿನಗೆ ಎಂಥ ಹೆಸರು ಐತಪ್ಪ ಊರಾಗೆಲ್ಲ. ನಿನಗೆ ಕೊಡದೇ ಇರಲೇ ಏನಪ್ಪ ನಾನು? ನಿನ್ನಂತರಿಗೆ ಕೊಡದೇ ಇದ್ದರೆ ನನ್ನ ಹತ್ರ ದುಡ್ಡು ಇರೋದು ವೇಸ್ಟ್ ಕಣಪ್ಪ. ಹಂಗೆಲ್ಲ ಕೇಳಬಾರ್ದಪ್ಪ ನೀನು. ಕೊಡು ಸಿದ್ದಪ್ಪಣ, ಒಂದು 20,000 ಅಂತ ಕೇಳ್ಬೇಕಣಪ್ಪ ನೀನು. ಹಿಂಗೆಲ್ಲ ಬೇಡಬಾರ್ದಪ್ಪ. ಹಂಗಲ್ಲ ಸಿದ್ದಪ್ಪಣ, ನನಗೆ ಗೊತ್ತಲ್ಲ ಸಿದ್ದಪ್ಪಣ, ನಿನಗೆ ಗೊತ್ತುಬಿಡು ಶಮಣ ನಿನ್ನ ಸ್ವಭಾವ. ಲೇ ಮೀನಾಕ್ಷಿ, ಹೊಸಿ ಬಾರೆ ಇಲ್ಲಿ. ಏನ್ರಿ ಕರೆದ್ರಿ ಅಲ್ಲ? ಏನಿಲ್ಲ ಕಣೆ, ನಮ್ಮ ಶಾಮಣ್ಣ ಬಂದ್ಬಿಟ್ಟಿದ್ದಾನೆ ಭಾಳ ದಿನಕ್ಕೆ ದುಡ್ಡು ಕೇಳೋಕ್ಕೆ. ಅಲ್ಲಿ ಬೀರಲ್ಲಿ ಒಂದು 20,000 ತಗೊಂಬಾ. ಶಮಣ್ಣರೇ, ಚೆನ್ನಾಗಿದ್ದೀರಾ? ಎಷ್ಟು ದಿನ ಆಯ್ತು ಶಮಣ್ಣರೇ ನೀವು ನಮ್ಮ ಮನೆ ಕಡೆ ಬರದ? ನಿಮ್ಮ ಮಗಳು ಹೆಂಗಿದ್ದಾಳೆ ಪಿಂಕಿ? ಕರ್ಕೊಂಬರ್ಬೇಕು ತಾನೇ ಅವಳನ್ನ? ಹೂನಮ್ಮ, ಚೆನ್ನಾಗಿದ್ದಾಳೆ. ನಿಮ್ಮ ಅಕ್ಕನೂ ಚೆನ್ನಾಗಿದ್ದಾಳೆ, ಎಲ್ಲರೂ ಚೆನ್ನಾಗಿದ್ದೀವಿ ನೋಡು. ಆ ಮಗನ್ನ ಮೊನ್ನೆ ಈ ಸ್ಕೂಲಿಗೆ ಪಾಸ್ ಆಗಿದ್ದಾನೆ, ಅದಕ್ಕೆ ಕಾಲೇಜಿಗೆ ಸೇರಿಸಿ ಬಂದಿದ್ದೀನಿ ಪೇಟೆಗೆ. ಅದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಬೀಜ ಹಾಕ್ಬೇಕಿತ್ತು ಕಣವ ಹೊಲ್ದಾಗೆ. ಅದಕ್ಕೆ ದುಡ್ಡು ಕೇಳೋಣ ಅಂತೇಳಿ ಬಂದೆ. ಆಯಿತು, ಇಸ್ಕೊಂಡೋಗಿ ಶಮಣ್ಣವರೇ, ನಿಮಗಿಲ್ಲ ಅಂತೀವ ನಾವು. ತಗೊಂಬರೋಗೆ. ಅಯ್ಯೋ ಇರ್ರಿ, ತಗೊಂಬರ್ತೀನಿ. ಮತ್ತೇನು ಶಮಣ ಸಮಾಚಾರ? ಊರಾಗೆಲ್ಲ ಹೆಂಗೈತೆ ವಾತಾವರಣ? ಅಯ್ಯೋ ಸಿದ್ದಪ್ಪಣ, ನಂದಾಯ್ತು, ನನ್ನ ಪಾಡಾಯ್ತು ಕಣಪ್ಪ. ಊರಾಗಿನ ಸುದ್ದಿ ತಗೊಂಡು ಏನು ಮಾಡೋಣಪ್ಪ, ಹೇಳಿ ನೋಡೋಣ ನೀನೆ. ಹೌದು ಬಿಡಿ ಶಮಣ, ನೀನಿರೋದೇ ಕರೆಕ್ಟ್. ರೀ ತಗೊಳ್ರಿ, 20,000 ಇದೆ. ನೀನೇ ಕೊಟ್ಬಿಡೆ ಶಾಮಣ್ಣಗೆ. ಹ್ಞೂ ರೀ, ಕೊಡ್ತೀನಿ. ತಗೊಳ್ರಿ ಶಮಣ್ಣವರೇ. ತುಂಬ ಉಪಕಾರ ಆಯ್ತು ಸಿದ್ದಪ್ಪಣ ನಿಮ್ಮಿಂದ. ಅಯ್ಯೋ ಉಪಕಾರ ಏನಿಲ್ಲ, ಸುಮ್ಮನೆ ತಗೊಳ್ಳಪ್ಪ ನೀನು ಶಮಣ. ಹಂಗೆಲ್ಲ ಮಾತಾಡ್ಬಾರ್ದು. ಬಡ್ಡಿ ಟೈಮಿಗೆ ಸರಿಯಾಗಿ ತಂದು ಕೊಡ್ತೀನಿ ಸಿದ್ದಪ್ಪಣ. ಶಮಣ, ಬಡ್ಡಿ ಗಿಡ್ಡಿ ಎಲ್ಲ ಅನ್ನೋದಾದ್ರೆ ನಾವು ಕೊಡಲ್ಲ ಕಣಪ್ಪ. ನಿನ್ನಂತರಿಗೆ ಹತ್ರ ನಾನು ಬಡ್ಡಿ ಕೊಟ್ಟರೆ ಹೆಂಗೇಳಪ್ಪ? ನಿನ್ನ ಬಡ್ಡಿ ತಿಂದರೆ ನನ್ನ ಜೀವನ ಉದ್ಧಾರ ಆಗ್ತದೇನಪ್ಪ? ದೇವ್ರ ಮೆಚ್ಚುತ್ತೇನೇನಪ್ಪ? ನಿನ್ನಂತ ಒಳ್ಳೆ ಮನುಷ್ಯಂತಾಗೆ ನಾವು ಬಡ್ಡಿ ತಿಂದರೆ. ಬಡ್ಡಿ ಕೊಡ್ತೀನಿ ಅಂದರೆ ನನಗೆ ನಿನ್ನ ಸಾಲನೇ ಕೇಳ್ಬೇಡಪ್ಪ ಅಂತಾಗೆ. ಹಂಗಲ್ಲ ಸಿದ್ದಪ್ಪಣ, ಅದು ವ್ಯವಹಾರ ಆಗಿರ್ಬೇಕಪ್ಪ. ಶಮಣ್ಣವರೇ, ಹಂಗೆಲ್ಲ ಮಾತಾಡಬೇಡಿ. ನೀವು ಸುಮ್ಮನೆ ತಗೊಂಡೋಗಿ, ಬಡ್ಡಿ ಗಿಡ್ಡಿ ಎಲ್ಲ ಏನು ಬೇಡ ನಮಗೆ. ಸರಿಮ್ಮ, ಆಯಿತು, ಹೋಗಿ ಬರ್ತೀನಿ ಸಿದ್ದಪ್ಪಣ. ಬರ್ತನಮ್ಮ ನಾನು ಇನ್ನು. ಆಯಿತು, ಹೋಗಿ ಬನ್ನಿ ಶಮಣ.
ಆಯ್ತು ಶಮಣ್ಣರೇ, ಹೋಗಿ ಬನ್ನಿ. ಹಂಗೆ ನಿಮ್ಮ ಮಗಳು ಬಂದರೆ ಈ ಕಡೆ ಕಳಿಸ್ರಿ. ಆಯ್ತಮ್ಮ ಕಳಿಸ್ನಿ. ನಾನಿನ್ನು ಬರ್ತೀನಾ? ಆಯ್ತು, ಹೋಗಿ ಬನ್ನಿ ಅಣ್ಣ.